ಇಂದು ಸಂಜೆ 4 ಗಂಟೆಯ ನಂತರ ಶಿವಶಂಕರಪ್ಪ ಅಂತ್ಯಕ್ರಿಯೆ ನಡೆಯುತ್ತೆ. ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂದೆ ಬಗ್ಗೆ ಇಡೀ ದಾವಣಗೆರೆ ಜನತೆಗೆ ಗೊತ್ತಿದೆ. ತುಂಬಾ ಶ್ರಮವಹಿಸಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 90ನೇ ವಯಸ್ಸಿನ ತನಕ ಜನರ ಸೇವೆಯನ್ನ ಮಾಡಿದ್ದಾರೆ. ಕಳೆದ ತಿಂಗಳವರೆಗೂ ಕೂಡ ಎಲ್ಲವೂ ಕೂಡ ಅವರೇ ನೋಡ್ತಾ ಇದ್ರು. ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಪಾರ್ಥಿವ ಶರೀರ ದಾವಣಗೆರೆಗೆ ತಲುಪಿದೆ. ಇವತ್ತು ಸಂಜೆ 4 ಗಂಟೆಯ ನಂತರ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ತಂದೆ ಬಗ್ಗೆ ಇಡೀ ದಾವಣಗೆರೆ ಜನತೆಗೆ ಏನು ಅಂತ ಗೊತ್ತಿದೆ. ತುಂಬಾ ಶ್ರಮವಹಿಸಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 90ನೇ ವಯಸ್ಸಿನ ತನಕ ಜನರ ಸೇವೆಯನ್ನ ಮಾಡಿದ್ದಾರೆ. ಹೀಗಂತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕಲ್ಲೇಶ್ವರ ಮಿಲ್ನಲ್ಲಿ ಅಲ್ಲಿ ಇವರ ಅಂತ್ಯಕ್ರಿಯೆಯನ್ನ ನೆರವೇರಿಸಬೇಕು ಅಂತ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ನೋಡಿ, ಕಳೆದ 1.5 ತಿಂಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ಹಿಂದೆ ಹಲವು ನಾಯಕರು, ಕಾಂಗ್ರೆಸ್ನ ನಾಯಕರು, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ನಿನ್ನೆ ಸಂಜೆ 6:24ರ ಸುಮಾರಿಗೆ ವಿಧಿವಶರಾಗ್ತಾರೆ. ಇವತ್ತು ಅವರ ಪಾರ್ಥಿವ ಶರೀರವನ್ನ ದಾವಣಗೆರೆಗೆ ತರಲಾಗಿದೆ. ಅವರ ಮನೆಯಲ್ಲಿ ಈಗ ಪೂಜಾ ಕಾರ್ಯಗಳು ನಡೀತಾ ಇದೆ. ತಂದೆಯವರು ಕೊನೆ ಉಸಿರು ಎಳೆದಿದ್ದಾರೆ. 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿ ಅಂತಿಮ ದರ್ಶನವನ್ನು ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಏನು ಮತ್ತೆ ನಾನೇನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಕೊನೆ ಉಸಿರು ಈಗ 1 ತಿಂಗಳಿನ ತನಕ ಅಷ್ಟೇ. ಅವರು 1.5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿಮೇಲೆ, ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದ್ರು ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನ ಸಾಲ್ವ್ ಮಾಡಿ ಕಳಿಸ್ತಾ ಇದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು, ಆ ಗುಣಗಳಿತ್ತು. ತಂದೆಯವರು ಕೊನೆ ಉಸಿರು ಎಳೆದಿದ್ದಾರೆ. 4 ಗಂಟೆಗೆ ದಾವಣಗೆರೆ. ಇಂದು ಸಂಜೆ 4 ಗಂಟೆಯ ನಂತರ ಶಿವಶಂಕರಪ್ಪ ಅಂತ್ಯಕ್ರಿಯೆ ನಡೆಯುತ್ತೆ. ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆ ಬಗ್ಗೆ ಇಡೀ ದಾವಣಗೆರೆ ಜನತೆಗೆ ಗೊತ್ತಿದೆ. ತುಂಬಾ ಶ್ರಮವಹಿಸಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 90ನೇ ವಯಸ್ಸಿನ ತನಕ ಜನರ ಸೇವೆಯನ್ನ ಮಾಡಿದ್ದಾರೆ. ಕಳೆದ ತಿಂಗಳವರೆಗೂ ಕೂಡ ಎಲ್ಲವೂ ಕೂಡ ಅವರೇ ನೋಡ್ತಾ ಇದ್ರು. ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಪಾರ್ಥಿವ ಶರೀರ ದಾವಣಗೆರೆಗೆ ತಲುಪಿದೆ. ಇವತ್ತು ಸಂಜೆ 4 ಗಂಟೆಯ ನಂತರ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ತಂದೆ ಬಗ್ಗೆ ಇಡೀ ದಾವಣಗೆರೆ ಜನತೆಗೆ ಏನು ಅಂತ ಗೊತ್ತಿದೆ. ತುಂಬಾ ಶ್ರಮವಹಿಸಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 90ನೇ ವಯಸ್ಸಿನ ತನಕ ಜನರ ಸೇವೆಯನ್ನ ಮಾಡಿದ್ದಾರೆ. ಹೀಗಂತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕಲ್ಲೇಶ್ವರ ಮಿಲ್ನಲ್ಲಿ ಅಲ್ಲಿ ಇವರ ಅಂತ್ಯಕ್ರಿಯೆಯನ್ನ ನೆರವೇರಿಸಬೇಕು ಅಂತ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ನೋಡಿ, ಕಳೆದ 1.5 ತಿಂಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ಹಿಂದೆ ಹಲವು ನಾಯಕರು, ಕಾಂಗ್ರೆಸ್ನ ನಾಯಕರು, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ನಿನ್ನೆ ಸಂಜೆ 6:24ರ ಸುಮಾರಿಗೆ ವಿಧಿವಶರಾಗ್ತಾರೆ. ಇವತ್ತು ಅವರ ಪಾರ್ಥಿವ ಶರೀರವನ್ನ ದಾವಣಗೆರೆಗೆ ತರಲಾಗಿದೆ. ಅವರ ಮನೆಯಲ್ಲಿ ಈಗ ಪೂಜಾ ಕಾರ್ಯಗಳು ನಡೀತಾ ಇದೆ. ತಂದೆಯವರು ಕೊನೆ ಉಸಿರು ಎಳೆದಿದ್ದಾರೆ. 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ
ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿ ಅಂತಿಮ ದರ್ಶನವನ್ನು ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಏನು ಮತ್ತೆ ನಾನೇನು ಮಾತಾಡೋದೇನೋ ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುಹೋಗುಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಕೊನೆ ಉಸಿರು ಈಗ ಒಂದು ತಿಂಗಳಿನ ತನಕ ಅಷ್ಟೇ. ಅವರು ತಿಂಗಳಿಗೆ 1.5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದ್ರು ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾ ಇದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು, ಆ ಗುಣಗಳಿತ್ತು. ತಂದೆಯವರು ಕೊನೆ ಉಸಿರು ಎಳೆದಿದ್ದಾರೆ. 4 ಗಂಟೆಗೆ ದಾವಣಗೆರೆ. ಇಂದು ಸಂಜೆ 4 ಗಂಟೆಯ ನಂತರ ಶಿವಶಂಕರಪ್ಪ ಅಂತ್ಯಕ್ರಿಯೆ ನಡೆಯುತ್ತೆ. ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆ ಬಗ್ಗೆ ಇಡೀ ದಾವಣಗೆರೆ ಜನತೆಗೆ ಗೊತ್ತಿದೆ. ತುಂಬಾ ಶ್ರಮವಹಿಸಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 90ನೇ ವಯಸ್ಸಿನ ತನಕ ಜನರ ಸೇವೆಯನ್ನ ಮಾಡಿದ್ದಾರೆ. ಕಳೆದ ತಿಂಗಳವರೆಗೂ ಕೂಡ ಎಲ್ಲವೂ ಕೂಡ ಅವರೇ ನೋಡ್ತಾ ಇದ್ರು. ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಪಾರ್ಥಿವ ಶರೀರ ದಾವಣಗೆರೆಗೆ ತಲುಪಿದೆ. ಇವತ್ತು ಸಂಜೆ 4 ಗಂಟೆಯ ನಂತರ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ತಂದೆ ಬಗ್ಗೆ ಇಡೀ ದಾವಣಗೆರೆ ಜನತೆಗೆ ಏನು ಅಂತ ಗೊತ್ತಿದೆ. ತುಂಬಾ ಶ್ರಮವಹಿಸಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 90ನೇ ವಯಸ್ಸಿನ ತನಕ ಜನರ ಸೇವೆಯನ್ನ ಮಾಡಿದ್ದಾರೆ. ಹೀಗಂತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕಲ್ಲೇಶ್ವರ ಮುನ್ನಲ್ಲಿ ಅಲ್ಲಿ ಇವರ ಅಂತ್ಯಕ್ರಿಯೆಯನ್ನ ನೆರವೇರಿಸಬೇಕು ಅಂತ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ನೋಡಿ, ಕಳೆದ 1.5 ತಿಂಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ಹಿಂದೆ ಹಲವು ನಾಯಕರು, ಕಾಂಗ್ರೆಸ್ನ ನಾಯಕರು, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ನಿನ್ನೆ ಸಂಜೆ 6:24 ಸುಮಾರಿಗೆ ವಿಧಿವಶರಾಗ್ತಾರೆ. ಇವತ್ತು ಅವರ ಪಾರ್ಥಿವ ಶರೀರವನ್ನ ದಾವಣಗೆರೆಗೆ ತರಲಾಗಿದೆ. ಅವರ ಮನೆಯಲ್ಲಿ ಈಗ ಪೂಜಾ ಕಾರ್ಯಗಳು ನಡೀತಾ ಇದೆ. ತಂದೆಯವರು ಕೊನೆ ಉಸಿರು ಎಳೆದಿದ್ದಾರೆ. 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿ ಅಂತಿಮ ದರ್ಶನವನ್ನು ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಏನು ಮತ್ತೆ ನಾನೇನು ಮಾತಾಡೋದೇನೋ ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುಹೋಗುಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಕೊನೆ ಉಸಿರು ಈಗ ಒಂದು ತಿಂಗಳಿನ ತನಕ ಅಷ್ಟೇ. ಅವರು ತಿಂಗಳಿಗೆ 1.5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದ್ರು ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾ ಇದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು, ಆ ಗುಣಗಳಿತ್ತು. ತಂದೆಯವರು ಕೊನೆ ಉಸಿರು ಎಳೆದಿದ್ದಾರೆ. 4 ಗಂಟೆಗೆ ದಾವಣಗೆರೆ.